ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಹೋದ ವರ್ಷಕ್ಕೆ ಇರ್ತಕ್ಕಂಥ ಎಸ್ ಎಕ್ಸಾಮ್ ಅಲ್ಲಿ ನೋಡ್ತೀವಿ. ಡೈಲಿ ಹಿಂಗ ಒಂದೊಂದು ಹತ್ತತ್ತು ಕ್ವಶನ್. ಇವಾಗ ಫಸ್ಟ್ ಕ್ಲಾಸ್ ಐತಿ ಇವತ್ತಿಂದ. ಡೈಲಿ ಇವತ್ತಿನ ಫಸ್ಟ್ ಕ್ಲಾಸ್ ಅಲ್ಲಿ ಏನ್ ಫಸ್ಟ್ ಪ್ರಶ್ನೆ. ಭಾರತ ಭಾರತದಲ್ಲಿ ರಾಷ್ಟ್ರೀಯ ಆಹಾರಕ್ಕಾಗಿ ಕೆಲಸದ ಕಾರ್ಯಕ್ರಮ ಯೋಜನೆ. ಭಾರತದಲ್ಲಿ ರಾಷ್ಟ್ರೀಯ ಆಹಾರಕ್ಕಾಗಿ ಕೆಲಸ ಯೋಜನೆ ಕಾರ್ಯಕ್ರಮವನ್ನು ಯಾವ ವರ್ಷದಲ್ಲಿ ಆರಂಭಿಸಲಾಯಿತು? ಯಾವ ವರ್ಷದಲ್ಲಿ ಆರಂಭಿಸಲಾಯಿತು ಅಂದ್ರೆ ಇದಕ್ಕೆ ಉತ್ತರ ಏನಕ್ಕೆ? 2004. ಇದೇ ರೀತಿ ಇನ್ನೊಂದು ಕೆಲವಷ್ಟು ಇದನ್ನ ಅದ್ರ ಎಕ್ಸಾಂಪಲ್ ಹೇಳ್ಬೇಕು. ನರೇಗಾ 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 ಯಾವ ವರ್ಷದಲ್ಲಿ ಜಾರಿಗೆ ತಗೊಂಬಂದ್ರೆ ನರೇಗಾವನ್ನು 2000 ಜಾರಿಗೆ. ನರೇಗಾ ಫುಲ್ ಫಾರ್ಮ್ ಏನ್ರಿ? ನರೇಗಾ ಫುಲ್ ಫಾರ್ಮ್ ನ್ಯಾಷನಲ್ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್. ಗ್ಯಾರಂಟಿ ಯಾವಾಗ ಜಾರಿಗೆ ತಗೊಂಡ್ರೆ ಇದನ್ನ 2005 ಜಾರಿಗೆ ತಗೊಂಡ್ರು. ಇವಾಗ ಇದರ ಪ್ರಸ್ತುತ ಆಮೇಲೆ ಏನ್ ಮಾಡಿದಾರೆ ಇದನ್ನ ಮನ್ರೇಗಾ ಅಂತೇಳಿ ಯಾವಾಗ ಚೇಂಜ್ ಮಾಡಿದಾರೆ? ಮನ್ರೇಗಾ ಅಂತ ಹೆಸರು ಚೇಂಜ್ ಮಾಡಿ ಮನ್ರೇಗಾ. ನರೇಗಾ ಇದ್ದದನ್ನ ಏನಂತೆ ಮಾಡಿದ್ರು? ಮನ್ರೇಗಾ. ಮನ್ರೇಗಾ ಅಂತೇಳಿ ಯಾವ ವರ್ಷದಲ್ಲಿ ಮಾಡ್ರಂದ್ರೆ 2009. 2009. ಮನ್ರೇಗಾ ಫುಲ್ ಫಾರ್ಮ್ ಏನ್ರಿ? ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಡೆವಲಪ್ಮೆಂಟ್ ಗ್ಯಾರಂಟಿ ಆಕ್ಟ್ ಅನ್ನ ಯಾವಾಗ ಜಾರಿಗೆ ಬರ್ತದ? 2009. ಫಸ್ಟ್ ಏನಾತ್ರಿ? ನರೇಗಾ ಅನ್ನೋದು 2005 ಜಾರಿಗೆ ತಗೊಂಬಂದಕ್ಕೆ ಒಂದು ಹಿಸ್ಟ್ರಿ ಐತ್ರಿ. ಇದನ್ನ ನೆನ್ಪಿಡ್ಬೇಕ್ರಿ ನೀವ. ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಯಾವಾಗ ಆತ್ರಿ? ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿದ್ದು ಯಾವಾಗಂದ್ರ 23 ಆಗಸ್ಟ್ 2005 ರೀ. ಪಾಸ್ ಆಗಿದ್ದು ಯಾವಾಗಂದ್ರ 23 ಆಗಸ್ಟ್ 2005 ರೀ. ಆಮೇಲೆ ಇದು ಇಂಪ್ಲಿಮೆಂಟ್ ಆಗಿದ್ದು ಯಾವಾಗಂದ್ರ 2006 ಇಂಪ್ಲಿಮೆಂಟ್ ಆಗೈತಿ. ಕೇವಲ ಇಯರ್ ನೆನ್ಪಿಟ್ರೆ ಸಾಕ್ರಿ. ಕೇವಲ ಇಯರ್ ನೆನ್ಪಿಟ್ರೆ ಸಾಕು. ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿದ್ದು ಯಾವಾಗ್ರಿ? 23 ಆಗಸ್ಟ್ 2005 ಆಮೇಲೆ ಇಂಪ್ಲಿಮೆಂಟ್ ಆಗಿದ್ದು ಯಾವಾಗ್ರಿ? 2006. ನೆಕ್ಸ್ಟ್ ಬರೋಣ. ಇದೇ ರೀತಿ ಮತ್ತೆ ಯಾವ ಯೋಜನೆ ಅದಾವ್ರಿ? ನೆಕ್ಸ್ಟ್ ಯೋಜನೆ ಯಾವ್ಯಾವ ಇಲ್ಲಿ ನೋಡಿ ಬರ್ರಿ. ನೆಕ್ಸ್ಟ್ ಒಳ್ಳೆ ಇಂಪಾರ್ಟೆಂಟ್ ಮಿಡ್ ಡೇ ಮೀಲ್ ಮಿಡ್ ಡೇ ಮೀಲ್ ಮೀಲ್ ಯೋಜನೆ ಸ್ಕೀಮ್. ಮಿಡ್ ಡೇ ಮೀಲ್ ಯೋಜನೆ ಯಾವಾಗ ಪ್ರಾರಂಭ ಆಗೈತಿ? 1995. 1990. ಅದಾದ್ಮೇಲೆ ನೆಕ್ಸ್ಟ್ ರೀ ನೆಕ್ಸ್ಟ್ ಯಾವ್ದಪ್ಪ? ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವ್ದಂದ್ರೆ ಪ್ರಧಾನ ಮಂತ್ರಿ ಎಂ ಜನ್ಧನ್ ಯೋಜನಾ. ಜನ್ಧನ್ ಯೋಜನಾ ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ ಯಾವಾಗ ಚಲೋ ಆಗೈತ್ರಿ? 2004 ಚಲೋ ಆಗೈತಿ. ನೆಕ್ಸ್ಟ್ ಇದಾದ್ಮ್ಯಾಗ ಪ್ರಧಾನ ಮಂತ್ರಿ ಜನ್ಧನ್ ಆತ್ರಿ. ಆಮೇಲ ಸ್ವಚ್ಛ ಭಾರತ್ ಅಭಿಯಾನ್. ಇದಾದ್ಮೇಲೆ ಸ್ವಚ್ಛ ಭಾರತ್ ಸ್ವಚ್ಛ ಭಾರತ್ ಅಭಿಯಾನ್. ಸ್ವಚ್ಛ ಭಾರತ್ ಅಭಿಯಾನ ಯಾವಾಗ ಪ್ರಾರಂಭ ಆಗಿತ್ತು? 2014 ಪ್ರಾರಂಭ ಆಗಿತ್ತು. ಸ್ವಚ್ಛ ಭಾರತ್ ಅಭಿಯಾನ ಇದು 1.0 ಆತ್ರಿ. ಇದನ್ನ 1.0 ಅಂತ ಹೇಳ್ತಿರ್ತಾರೆ. ಸ್ವಚ್ಛ ಭಾರತ್ ಅಭಿಯಾನ ಅಂತ ಹೇಳ್ತಾರೆ. ಸ್ವಚ್ಛ ಭಾರತ್ ಅಭಿಯಾನ 1.0 ಅಂತ ಹೇಳ್ತಾರೆ. ಸ್ವಚ್ಛ ಭಾರತ್ ಅಭಿಯಾನ್ 2.0 ಯಾವಾಗ ಚಲೋ ಆತಂದ್ರ ಸ್ವಚ್ಛ ಭಾರತ್ ಅಭಿಯಾನ್ 2.0 ಯಾವ ವರ್ಷದಲ್ಲಿ ಪ್ರಾರಂಭ ಆತಂದ್ರ 2 ಅಕ್ಟೋಬರ್ 2021. ಇದ್ರದ್ದು ಡೇಟ್ ಏರ 2 ಅಕ್ಟೋಬರ್ 2014. ಗಾಂಧೀಜಿಯವರ ಹುಟ್ಟಿದಾಗಿ ಏನ್ ಮಾಡಿದ್ರೆ? ಗಾಂಧೀಜಿಯವರ ಹುಟ್ಟುಹಬ್ಬ ಯಾವಾಗ್ರಿ? 2 ಅಕ್ಟೋಬರ್. ಅವತ್ತಿನ ದಿನ ಏನ್ ಮಾಡಿದ್ರಿ? ಈ ಯೋಜನೆಯನ್ನ ಜಾರಿಗೆ ತಗೊಂಡ್ರಿ. ಯಾವ ಯೋಜನೆ ರೀ? ಸ್ವಚ್ಛ ಭಾರತ್ ಅಭಿಯಾನ ಜಾರಿಗೆ ಅಂತ ತಗೊಂಡ್ರಿ. ಯಾವಾಗ್ರಿ? 2 ಅಕ್ಟೋಬರ್ 2014. ಇದಾದ್ಮ್ಯಾಗ ಯಾವ್ದು ಇಂಪಾರ್ಟೆಂಟ್ ಅಂದ್ರ ಮುದ್ರಾ ಯೋಜನೆ. ಮುದ್ರಾ ಅಂದ್ರೆ ಏನಪ್ಪಾ ಇದ? ಮುದ್ರಾ ಒಂದ್ ಫುಲ್ ಫಾರ್ಮ್ ಐತಿ. ಮುದ್ರಾ ಫುಲ್ ಫಾರ್ಮ್ ಮುದ್ರಾ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಅಂಡ್ ಫೈನಾನ್ಸ್ ಏಜೆನ್ಸಿ. ಮರಿಬಾರ್ದು ಏಜೆನ್ಸಿ ಇಂಪಾರ್ಟೆಂಟ್ ರೀ. ಮುದ್ರಾ ಯೋಜನೆ ಏನ್ರಿ? ಮುದ್ರಾ ಯೋಜನೆ ಫುಲ್ ಫಾರ್ಮ್ ಏನ್ರಿ? ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಅಂಡ್ ರಿಫೈನಾನ್ಸ್ ಏಜೆನ್ಸಿ ಏನ್ರಿ? ಹಿಂಗಾರಿ ಕನ್ನಡದಾಗ ಹಿಂಗಾರಿ ಫುಲ್ ಫಾರ್ಮ್ ನೀವು ಕರೆಕ್ಟ್ ಆಗಿ ಇಂಗ್ಲಿಷ್ ನೆನಪಿಡಬೇಕು.
ಆಮೇಲೆ ಸ್ವಚ್ಛ ಭಾರತ್ ಅಭಿಯಾನ ಯಾವಾಗ ಸ್ಟಾರ್ಟ್ ಐತ್ರಿ? 2014 ಪ್ರಾರಂಭ ಐತ್ರಿ. PM ಜನ್ಧನ್ ಯೋಜನೆ ಯಾವಾಗ ಪ್ರಾರಂಭ ಐತ್ರಿ? 2014 ಪ್ರಾರಂಭ ಐತ್ರಿ. ಮಿಡ್ ಡೇ ಮೀಲ್ ರೀ. ಮಿಡ್ ಡೇ ಮೀಲ್ ಯಾವಾಗ ಪ್ರಾರಂಭ ಐತಿ? 1995 ಪ್ರಾರಂಭ ಐತಿ. ಮನ್ರೇಗಾ ಯಾವಾಗ ಪ್ರಾರಂಭ ಆಗೈತಿ? 2005 ಪ್ರಾರಂಭ ಆಗೈತಿ ಅಂತ ಹೇಳ್ಬೇಕ್ರಿ. ಮನ್ರೇಗಾ 2005 ಪ್ರಾರಂಭ ಐತಿ. ಇಂಪ್ಲಿಮೆಂಟ್ ಆಗಿದ್ದು ಯಾವಾಗ? ಇಂಪ್ಲಿಮೆಂಟ್ ಅಂದ್ರೆ ಯಾವಾಗ ಜಾರಿಗೆ ಬಂದಿದ್ದು? ಯಾವಾಗ ಬಳಕೆಗೆ ಬಂದಿದ್ದು ಅಂತ ಕೇಳ್ತಾರ. ಯಾವಾಗ ಜಾರಿಗೆ ಬರ್ತಿರ ಅದ ಬಳಕೆಗೆ ಬಂದಿದ್ದು ಯಾವಾಗ್ರಿ? 2006ರಲ್ಲಿ. ಮನ್ರೇಗಾ ಮಾಡಿದ ಯಾವಾಗ್ರಿ? 2009ರಲ್ಲಿ. ಅದಾದ್ಮ್ಯಾಗ ನೆಕ್ಸ್ಟ್ ಯಾವ್ದು ಇಂಪಾರ್ಟೆಂಟ್ ಅಂದ್ರ ಎಲ್ಲ PM ಮುದ್ರಾ ಆತ್ರಿ. PM ಉಜ್ವಲ್. PM ಉಜ್ವಲ್ ಯೋಜನಾ. PM ಉಜ್ವಲ್ ಯೋಜನಾ. PM ಉಜ್ವಲ್ ಯೋಜನೆ ಅಂದ್ರೆ ಏನ್ರಿ ಇದ? PM ಉಜ್ವಲ್ ಯೋಜನಾ ಅಂದ್ರ ಗ್ಯಾಸ್ ಎಲ್ ಪಿ ಸಿಲಿಂಡರ್ಗಳ ವಿತರಣೆ ಪ್ರಾರಂಭ ಆತ್ರಿ. ಯಾವಾಗ ಪ್ರಾರಂಭ ಆತ್ರಿ? 2006ರಲ್ಲಿ ಪ್ರಾರಂಭ. 2016ರಲ್ಲಿ ಪ್ರಾರಂಭ ಆತ್ರಿ. ಅದನ್ನ ಏನ್ರಿ ಅದ ಯಾವ ಸ್ಕೀಮ್ ಪ್ರಕಾರ ಯಾವ ಸ್ಕೀಮಿಂದ ಪ್ರಾರಂಭ ಆತಂದ್ರ PM ಉಜ್ವಲ್ ಯೋಜನೆಯಿಂದ, ಪ್ರಧಾನ ಮಂತ್ರಿ ಉಜ್ವಲ್ ಯೋಜನೆಯಿಂದ. ಆಮೇಲೆ 1.0 ಆತ್ರಿ. ಇದ ಒಂದೇದ್ರಿ PM ಉಜ್ವಲ್. 2.0 ಐತ್ರಿ. 2.0 ಅದು ಯಾವಾಗ ಪ್ರಾರಂಭ ಆತೈತಿ ಕೇಳ್ಬಂದ್ PM ಉಜ್ವಲ್ ಯೋಜನಾ 2.0 ಯಾವಾಗ ಪ್ರಾರಂಭ ಆತಂದ್ರ 2021ರಲ್ಲಿ ಪ್ರಾರಂಭ ಆಗೈತ್ರಿ. ಇವೆರಡು ಇಂಪಾರ್ಟೆಂಟ್ ಇಯರ್ಗಳು ಕೇಳ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ನೋಡ್ರಿಲೆ PM ಕಿಸಾನ್ ಯೋಜನೆ. PM ಕಿಸಾನ್. PM ಕಿಸಾನ್ ಯೋಜನೆ ಏನಿದೆ? PM ಕಿಸಾನ್ ಪ್ರತಿಯೊಬ್ಬ ರೈತರ ಖಾತೆಗಳಿಗೆ ಏನ್ ಮಾಡಿದ್ರೆ ₹6,000 ಅಮೌಂಟ್ ನ ಜಮಾ ಮಾಡಿದ್ರು. ಡೈರೆಕ್ಟ್ ಆಗಿ ಜಮಾ ಮಾಡೋದನ್ನ ಯಾವ ಸ್ಕೀಮ್ ಇರದ ಯಾವ ಸ್ಕೀಮ್ ಇಂದ ಜಾರಿ ತಗೊಂಡಿರೋದನ್ನ PM ಕಿಸಾನ್ ಯೋಜನೆ. PM ಕಿಸಾನ್ ಯೋಜನೆ ಯಾವಾಗ ಜಾರಿಗೆ ಬತ್ರಿ? 2017ರಲ್ಲಿ ಜಾರಿಗೆ ಬತ್ರಿ. ನೆನ್ಪಿಟ್ಕೋರಿ. ನೆಕ್ಸ್ಟ್ ನೆಕ್ಸ್ಟ್ ಯಾವ್ದಪ್ಪ ಅಂದ್ರ ನೆಕ್ಸ್ಟ್ ಇಷ್ಟಾದ್ರೆ ಮತ್ ನೆನಪದ ನೆಕ್ಸ್ಟ್ ಕ್ಲಾಸ್ ಹೇಳೋಣ. ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಏನೈತಿ? ಮೋಹಿನಿಯಟ್ಟಂ ಎಂಬ ಏಕಾಂಗ ಶ್ರೇಷ್ಠ ನೃತ್ಯ ಶೈಲಿ ಯಾವ ರಾಜ್ಯದಲ್ಲಿದೆ? ಯಾವ ರಾಜ್ಯದಲ್ಲಿಂದ ಬಂದತ್ರಿ ಇದ? ಯಾವ ರಾಜ್ಯದ್ರಿ ಮೋಹಿನಿಯಟ್ಟಂ ಎಂಬ ಏಕಾಂಗಿಯ ಶ್ರೇಷ್ಠ ನೃತ್ಯ ಯಾವ ರಾಜ್ಯದ್ರಿ ಇದ? ಮೋಹಿನಿಯಟ್ಟಂ ಅನ್ನೋದು ಕೇಳದ ಉತ್ತರ ಆಕತ್ರಿ. ಆಮೇಲೆ ಶಾಸ್ತ್ರೀಯ ನೃತ್ಯಗಳು ಇದಾವ್ರಿ ಭಾರತದೊಳಗ. ಹೆಡಿಂಗ್ ಭಾರತದ ಶಾಸ್ತ್ರೀಯ ನೃತ್ಯಗಳು. ಇಲ್ಲಿ ನಾವ್ ಎರಡ್ ರೀತಿ ಒಂದ್ರಿ ಸಂಗೀತ್ ನಾಟಕ ಅಕಾಡೆಮಿ ಅಂತ ಒಂದ್ ಬರ್ತೈತ್ರಿ. ಆಮೇಲೆ ಏನ್ರಿ ಕಲ್ಚರಲ್ ಮಿನಿಸ್ಟ್ರಿ ಅಂತ ಹೇಳಿ ಬರ್ತೈತಿ. ನಮ್ ಗೋರ್ಮೆಂಟ್ ಯಾವ್ದೈತ್ರಿ? ಕಲ್ಚರಲ್ ಮಿನಿಸ್ಟ್ರಿ ಅಂತ ಹೇಳಿ. ಇನ್ನೊಂದೇನ್ರಿ ಸಂಗೀತ ನಾಟಕ ಅಕಾಡೆಮಿ ಅಂತ ಹೇಳಿ. ಸಂಗೀತ್ ನಾಟಕ ಅಕಾಡೆಮಿ ಬರೋ ಪ್ರಕಾರ ಭಾರತದಲ್ಲಿ ಶಾಸ್ತ್ರೀಯ ನೃತ್ಯಗಳು ಎಷ್ಟು ಅದಾವ ಅಂದ್ರ ಟೋಟಲ್ 8 ಈ ರೀತಿ ಕೇಳ್ಬೋದು. ಭಾರತದಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಕಾರ ಶಾಸ್ತ್ರೀಯ ನೃತ್ಯಗಳು ಎಷ್ಟಿವೆ ಅಂತ ಕೇಳ್ಬೋದ್ರಿ. ಅದ್ರ ಪ್ರಕಾರ ರೀ ಸಂಗೀತ ನಾಟಕ ಅಕಾಡೆಮಿ ಸಂಗೀತ ನಾಟಕ ಅಕಾಡೆಮಿ ಅಕಾಡೆಮಿ ಪ್ರಕಾರ ಶಾಸ್ತ್ರೀಯ ನೃತ್ಯಗಳು ಎಷ್ಟು ಅದಾವ್ರಿ? 8 ಅದಾವ ಅಂತ ಹೇಳಿ ಹೌದಿಲ್ರಿ? ಆಮೇಲೆ ಇನ್ನೊಂದ್ ಏನ್ರಿ ಕಲ್ಚರಲ್ ಮಿನಿಸ್ಟ್ರಿ ಅಂತ ಹೇಳಿ ಇನ್ನೊಂದ್ ಏನ ಕಲ್ಚರಲ್ ಮಿನಿಸ್ಟ್ರಿ ಕಲ್ಚರಲ್ ಮಿನಿಸ್ಟ್ರಿ ಕಲ್ಚರಲ್ ಮಿನಿಸ್ಟ್ರಿ ಪ್ರಕಾರ ಎಷ್ಟು ಅದಾವ್ರಿ? 9 ಅದಾವ್ರಿ. ಹಂಗಾರ 9ನೇದು ಯಾವ್ದ್ರಿ ಅದ? 9ನೇದು ಯಾವ್ದಂದ್ರ ಛೌ. ಈಗ ಯಾವ ಎಲ್ಲ ಬರ್ಸ್ತೇನ್ರಿ ಎಲ್ಲಿ ಸೈಡ್ನ್ಯಾಗ ಬರ್ಸ್ತೇನೆ ನೋಡ್ರಿ. ಶಾಸ್ತ್ರೀಯ ನೃತ್ಯಗಳು ಶಾಸ್ತ್ರೀಯ ನೃತ್ಯಗಳು ಎಷ್ಟು ಅದಾವ್ರಿ? 8 ಅದಾವ. 8 ಎದ್ರ ಪ್ರಕಾರ ಅದಾವ ಏನು ಸೈಡ್ನ್ಯಾಗ ಸಂಗೀತ ನಾಟಕ ಅಕಾಡೆಮಿ ಅವ್ರ ಪ್ರಕಾರ ಅದಾವ್ರಿ. ಆಮೇಲೆ 9 ಯಾವ್ದ್ರ ಪ್ರಕಾರ ಅದಾವ್ರಿ? ಕಲ್ಚರಲ್ ಮಿನಿಸ್ಟ್ರಿ ಅಂತ ಹೇಳಿ ಅದ್ರ ಪ್ರಕಾರ ಅದಾವ. 8 ಯಾವ್ಯಾವ ನೋಡ್ಕೊಂಡ್ ಬರ್ರಿ. ಒಂದನೇದ ಭರತನಾಟ್ಯಂ. ಭರತನಾಟ್ಯ ಯಾವ ರಾಜ್ಯದಲ್ಲಿ ನಡಿತೈತ್ರಿ? ತಮಿಳುನಾಡು. ಎರಡನೇದ್ರಿ ಮೋಹಿನಿ ಅಟ್ಟಮ್ಮ. ಮೋಹಿನಿ ಅಟ್ಟಂ ಯಾವ ರಾಜ್ಯದ್ರಿ? ಕೇರಳದ್ರಿ. ಕೇರಳದಾಗ ಇನ್ನೊಂದ್ ಬರ್ತೈತ್ರಿ. ಹೌದು, ಕಥಕ್ಕಲಿ. ಕಥಕ್ಕಳಿ ಇದು ಯಾವ ರಾಜ್ಯದ್ರಿ? ಕೇರಳದ್ರಿ. ಹೋದ ಪ್ರಶ್ನೆ ಎರಡನೇ ಪ್ರಶ್ನೆ ಅದನ್ನೇ ಕೇಳ್ಯಾರ. ಏನ್ ಕೇಳ್ರಿ? ಮೋಹಿನಿ ಅಟ್ಟಮ್ಮ ಯಾವ ರಾಜ್ಯದಲ್ಲಿ ಐತಿ? ಅಟ್ಟಮ್ಮ ಕೇರಳ ರಾಜ್ಯದಲ್ಲಿ ಐತಿ. ಕಥಕ್ಕಳಿ ಅಂತ ಕೇಳ್ಬೋದ್ರಿ. ನೆಕ್ಸ್ಟ್ ಎಕ್ಸಾಮ್ ನೆಕ್ಸ್ಟ್ ಯಾವ್ದಾರ ಮುಂದೆ ಬರೋ ಎಕ್ಸಾಮ್ನಾಗ ಕಥಕ್ಕಳಿ ಅಂತ ಕೇಳ್ಬೋದು. ನೆಕ್ಸ್ಟ್ 4ನೇದು ಯಾವ್ದೈತ್ರಿ? ಕುಚಿಪುಡಿ ಯಾವ ರಾಜ್ಯದಂದ್ರ ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶ್. ನೆಕ್ಸ್ಟ್ ನೋಡ್ರಿ
ಕುಚಿಪುಡಿ ಆದ್ಮ್ಯಾಗ ಕಥಕ್ಕಳಿ ಆತ್ರಿ ಒಡಿಯಾ 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 ಅನ್ನೋದೊಂದು ನೃತ್ಯ ಬರ್ತೈತ್ರಿ. ಯಾವ ರಾಜ್ಯದಾಗ ಹೋಯ್ತಂದ್ರ ಒಡಿಸ್ಸಾ ಹೋಗೈತ್ರಿ. ಒಡಿಸ್ಸಾ. ನೆಕ್ಸ್ಟ್ 6ನೇದ್ ಯಾವ್ದಪ್ಪಾ ಅಂದ್ರ ಸತ್ರಿಯ. ಸತ್ರಿಯ ಲಾಸ್ಟಿಗೆ ಬರೋಣ್ರಿ. ಮಣಿಪುರಿ ಬರುತ್ತೆ. ಮಣಿಪುರಿ. ಮಣಿಪುರಿ ಯಾವ ರಾಜ್ಯದ್ರಿ? ಮಣಿಪುರದ. ಮಣಿಪುರದ ಭಾಷೆನ ಆಡಳಿತ ಭಾಷೆನು ಮಣಿಪುರಿ ಐತ್ರಿ. ಆಮೇಲೆ ಅದ್ರ ಶಾಸ್ತ್ರೀಯ ನೃತ್ಯನೂ ಐತ್ರಿ ಮಣಿಪುರಿ ಅಂತೇಳಿ. ಇದನ್ನ ನೆನ್ಪಿಟ್ಕೋಬಹುದು ನೀವ ಈ ಪ್ರಶ್ನೆಯಿಂದ. 7ನೇದ್ ಯಾವ್ದೈತ್ ನೋಡ್ರಿಲೆ? 7ನೇದ್ರಿ ಕಥಕ್. 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 ಕಥಕ್ಕ ಯಾವ ರಾಜ್ಯದಲ್ಲಿ ಐತಂದ್ರ ಕಥಕ್ಕ ಉತ್ತರ ಪ್ರದೇಶ. ಕಥಕ್ಕ ಯುಪಿ ಉತ್ತರ ಪ್ರದೇಶ. ನೆಕ್ಸ್ಟ್ 8ನೇದ್ ಯಾವ್ದನ್ರಿ? ಸತ್ರಿಯ. ಸತ್ರಿಯ ಎದಕ್ ಲಾಸ್ಟಿಗೆ ಬರ್ದ್ನಂದ್ರಿ ನಾ ಅಂದ್ರ ಸತ್ರಿಯ ಹೊಸ ಹೊಸ ಶಾಸ್ತ್ರೀಯ ನೃತ್ಯ. ಹೊಸ ಶಾಸ್ತ್ರೀಯ ನೃತ್ಯ. ಶಾಸ್ತ್ರೀಯ ನೃತ್ಯಗಳಲ್ಲಿ ಅತಿ ಹೊಸದಾದ ಶಾಸ್ತ್ರೀಯ ನೃತ್ಯ ಯಾವ್ದಂತ ಕೇಳಿದ್ರೆ ನಿಮ್ಗೆ ಸತ್ರಿಯ ಅಂತ ಹಾಕ್ಬೇಕು. ಸತ್ರಿಯ ಹೊಸ ಶಾಸ್ತ್ರೀಯ ನೃತ್ಯ. ಶಾಸ್ತ್ರೀಯ ಹೊಸ ಶಾಸ್ತ್ರೀಯ ನೃತ್ಯ. ಯಾವ ರಾಜ್ಯದ್ರಿ? ಆಸಾಂ. ಆಸಾಂ. ಸತ್ರಿಯ ಯಾವ ರಾಜ್ಯದ ಅಂತ ಕೇಳಿದ್ರೆ ಆಸಾಂ ಅಂತ ಹೇಳ್ಬಿಟ್ರಿ. ಇದು ಸತ್ರಿಯ ಇತ್ತೀಚೆಗೆ ಹೊಸ ಶಾಸ್ತ್ರೀಯ ನೃತ್ಯ ರೀ. ಇತ್ತೀಚೆಗೆ ಜೋಡಣೆ ಮಾಡಿದ್ರಿ ಎದ್ರೊಳಗ್ರಿ? ಸಂಗೀತ ನಾಟಕ ಅಕಾಡೆಮಿ ಅವ್ರು ಏನ್ ಮಾಡ್ಯಾರ ಇತ್ತೀಚೆಗೆ ಶಾಸ್ತ್ರೀಯ ನೃತ್ಯಗಳ ಜೋಡ್ಸ್ಯಾರ. ಯಾವ ವರ್ಷದಾಗ ಜೋಡ್ಸ್ಯಾರ ಅಂತ ಕೇಳ್ಬೋದು ನಿಮ್ಗೆ. ಯಾವ ವರ್ಷದಲ್ಲಿ ಅಂತ 2000 2000 2000 ಒಳಗೆ ಏನ್ ಮಾಡ್ಯಾರಿ? ಯಾವ ನೃತ್ಯವನ್ರಿ? ಶಾಸ್ತ್ರೀಯ ನೃತ್ಯವನ್ನ ಏನ್ ಮಾಡ್ಯಾದ್ರಿ? ಸಾರಿ ಶಾಸ್ತ್ರೀಯ ನೃತ್ಯವನ್ನ ಶಾಸ್ತ್ರೀಯ ನೃತ್ಯವಾಗಿ ಜೋಡಣೆ ಮಾಡ್ಯಾರ. ಆಮೇಲೆ ಅತಿ ಹಳೆಯದಾದ ಶಾಸ್ತ್ರೀಯ ನೃತ್ಯ ಯಾವ್ದು ಅಂತ ಕೇಳ್ಬೋದು ನೀವು. ಅತಿ ಹಳೆಯದಾದ ಶಾಸ್ತ್ರೀಯ ನೃತ್ಯ ಯಾವ್ದ್ರಿ? ಭರತನಾಟ್ಯಂ. ಹಳೆಯದಾದ ಶಾಸ್ತ್ರೀಯ ನೃತ್ಯ. ಎಷ್ಟು ವರ್ಷ ಹಳೇದ್ರಿ? 2000 ವರ್ಷ ಹಳೇದ್ರಿ. ಕೇಳ್ಬೋದ್ರಿ ನಿಮ್ಗೆ. 2000 ವರ್ಷ ಹಳೇದ್ರಿ. 2000 ವರ್ಷ ಹಳೇದು. ನೆಕ್ಸ್ಟ್ ಆಮೇಲೆ ಇದ್ರೊಳಗೆ ಏನ್ ಇಂಪಾರ್ಟೆಂಟ್ ಅಂದ್ರ ಇದೆಲ್ಲ ಆತ್ರಿ. 9ನೇದ್ ಯಾವ್ದಪ್ಪ? 9ನೇದ್ ಎದ್ರ ಪ್ರಕಾರ ಹೇಳೇನ್ರಿ? ಕಲ್ಚರಲ್ ಮಿನಿಸ್ಟರ್ ಪ್ರಕಾರ 9ನೇದ್ ಯಾವ್ದತ್ತಂದ್ರ 9ನೇದು ಛೌ. ಏನ್? ಛೌ. ಛೌ ಯಾವ ರಾಜ್ಯದ್ರಿ ಇದ? ಇದು 3 ರಾಜ್ಯದಲ್ಲಿ ಕಂಡು ಬರ್ತೈತಿ ನೋಡ್ರಿ. ಜಾರ್ಖಂಡ, ವೆಸ್ಟ್ ಬೆಂಗಾಲ, ಆಮೇಲೆ ಜಾರ್ಖಂಡ, ವೆಸ್ಟ್ ಬೆಂಗಾಲ, ಜಾರ್ಖಂಡ, ವೆಸ್ಟ್ ಬೆಂಗಾಲ್ ಬರ್ದ ಬಿಡ್ತೀನಿ. ಜಾರ್ಖಂಡ, ಜಾರ್ಖಂಡ, ಪಶ್ಚಿಮ ಬಂಗಾಳ, ಪಶ್ಚಿಮ ಬಂಗಾಳ, ಆಮೇಲೆ ಒಡಿಸ್ಸಾ. ಒಡಿಸ್ಸಾ. ಒಡಿಸ್ಸಾ ಈ 3 ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯ ಶಾಸ್ತ್ರೀಯ ನೃತ್ಯ ಕಂಡು ಬರ್ತಾವ್ರಿ. ಬೇರೆ ಬೇರೆ ರೀತಿಯ ಇದು ಕಂಡು ಬರ್ತಾವ. ಯಾವ್ಯಾವ ಶಾಸ್ತ್ರೀಯ ನೃತ್ಯ ಕಂಡು ಬರ್ತಾವ ಅಂದ್ರ ಜಾರ್ಖಂಡ್ ಒಳಗ ಜಾರ್ಖಂಡ್ ಬೇಡ ಫಸ್ಟ್ ಒಡಿಸ್ಸಾ ನೆನ್ಪಿಡ್ಕೊ. ಒಡಿಸ್ಸಾ ಯಾವ್ದ? ಮಯೂರ್ಭಂಜ್. ಮಯೂರ್ಭಂಜ್. ಒಡಿಸ್ಸಾ ಒಳಗ ಮಯೂರ್ಭಂಜ್. ಆಮೇಲೆ ಸರಾಯ್ಕೆಲಾ. ಸರಾಯ್ಕೆಲಾ. ಸರಾಯ್ಕೆಲಾ ಛೌ. ಆಮೇಲೆ ಪುರುಲಿಯಾ ಛೌ. ಪುರುಲಿಯಾ ಛೌ. ಪುರುಲಿಯಾ ಛೌ. ಯಾವ್ಯಾವ್ದು ರಾಜ್ಯ ಒಳಗ್ರಿ? ಜಾರ್ಖಂಡ್ ಒಳಗ ಸರಾಯ್ಕೆಲಾ ಛೌ, ಪಶ್ಚಿಮ ಬಂಗಾಳದೊಳಗ ಪುರುಲಿಯಾ ಛೌ, ಆಮೇಲೆ ಒಡಿಸ್ಸಾದೊಳಗ ಮಯೂರ್ಭಂಜ್ ಛೌ. ಮಯೂರ್ಭಂಜ್ ಛೌ. ಆಮೇಲೆ ಯಾವ್ದ್ರ ಪ್ರಕಾರ ಇದ? ಕಲ್ಚರಲ್ ಮಿನಿಸ್ಟ್ರಿ ಅಂತ ಹೇಳಿದ್ರಿ. ಸಂಗೀತ ನಾಟಕ ಅಕಾಡೆಮಿ ಪ್ರಕಾರ 8 ರೀ. ಕಲ್ಚರ್ ಮಿನಿಸ್ಟ್ರಿ ಅವ್ರ ಪ್ರಕಾರ ಎಷ್ಟು? 9 ಶಾಸ್ತ್ರೀಯ ನೃತ್ಯ. ಅದ್ರ ಪ್ರಕಾರ ಯಾವ್ಯಾವ ರಾಷ್ಟ್ರ ಶಾಸ್ತ್ರೀಯ ನೃತ್ಯಗಳು ಅದಾವ ಇಲ್ಲೆಲ್ಲ ಬರ್ಸೀನ್ರಿ. ನೆಕ್ಸ್ಟ್ ಸ್ಲೈಡಿಗೆ ನೋಡ್ ಬರ್ರಿ. ನೆಕ್ಸ್ಟ್ ಪ್ರಶ್ನೆ. ಭಾರತದಲ್ಲಿ ತ್ರಿಬಲ್ ತಲಾಕ್ ಅನ್ನು ಅಸಂವಿಧಾನಿಕವೆಂದು ಘೋಷಿಸಿದ ಸುಪ್ರೀಂ ಕೋರ್ಟ್ ತೀರ್ಪು ಯಾವ ವರ್ಷದಲ್ಲಿ ಘೋಷಿಸಿತು? ಟ್ರಿಪಲ್ ತಲಾಕ್. ಟ್ರಿಪಲ್ ತಲಾಕ್. ಟ್ರಿಪಲ್ ತಲಾಕ್ ಅಂದ್ರೆ ಟ್ರಿಪಲ್ ತಲಾಕ್ ಅಂದ್ರ ನಾವು ಇಸ್ಲಾಂ ಧರ್ಮದಲ್ಲಿ ಕೇಳಿರ್ತೀವ್ರಿ. ಇಸ್ಲಾಂ ಧರ್ಮದಲ್ಲಿ 3 ಸರಿ ತಲಾಕ್ ಅಂತ ಹೇಳಿರ್ತಿಕೋ ಅದೇನ್ರಿ? ಅವರ ಡೈವರ್ಸ್ ಆದಂಗ ಅಂತೇಳಿ ಅರ್ಥ ಅದು. ಅವ್ರದೇನ್ರಿ ಡೈವರ್ಸ್ ಆದಂಗ. ಅದಕ್ಕೇನ್ರಿ? ಅದಕ್ಕೋಸ್ಕರ ಏನ್ ಮಾಡ್ರಿ ಸುಪ್ರೀಂ ಕೋರ್ಟ್ ಒಂದ್ ತೀರ್ಪನ್ನ ನೀಡೈತ್ರಿ. ಯಾರ್ ಕೇಸ್ನ್ಯಾಗ್ರಿ? ಬಾನು. ಯಾರೇ? ಬಾನು ಅವ್ರ ಕೇಸ್. ಯಾರ್ ಕೇಸ್ ರೀ? ಬಾನು ಅವ್ರ ಕೇಸ್. ಬಾನು ಅವ್ರ ಕೇಸ್. ಬಾನು. ಬಾನು ಕೇಸ್. ಯಾವ ವರ್ಷದಾಗಿ ಇದು ಘೋಷಣೆ ನೀಡಿರುತ್ತೆ? ಭಾರತದಲ್ಲಿ ಟ್ರಿಪಲ್ ತಲಾಕ್ ಅನ್ನು ಅಸಂವಿಧಾನಿಕವೆಂದು ಘೋಷಿಸಿದ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ ವರ್ಷ ಯಾವ್ದತ್ತೆ ಕೇಳ್ರಿ? 2017. 2017 ಬಹಳ ಇಂಪಾರ್ಟೆಂಟ್. ತ್ರಿಬಲ್ ತಲಾಕ್ ಅಂದ್ರೆ ಏನೈತಿ? ಇಸ್ಲಾಂ ಧರ್ಮದಲ್ಲಿ ಮಹಿಳೆಗೆ ಒಬ್ಬ ಪುರುಷ ಏನ್ ಮದುವೆ ಆದವ್ರು ಏನ್ ಮಾಡೋದ್ರಿ?
ಡೈವರ್ಸ್ ಕೊಡೋದು ಪದ್ಧತಿ ರೀ ಇದ. ಏನು ಇಲ್ರಿ ಡೈರೆಕ್ಟ್ ಮುಂದ್ ಹೋಗಿ ನಿಂತ ತಲಾಕ್ 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 ಅತ್ತೆ 3 ಸರಿ ಅಂದ್ರೆ ಜಟ್ ಕಡಿತ. ಡೈವರ್ಸ್ ಆದಂಗ್ರಿ. ಅದಕ್ಕೋಸ್ಕರ ಅದನ್ನ ಬಂದ್ ಮಾಡ್ಬೇಕಂತ ಹೇಳಿ ಏನ್ ಮಾಡಿತ್ತು ಸುಪ್ರೀಂ ಕೋರ್ಟ್ ಒಂದ ರೂಲ್ಸ್ ತಂತ್ರಿ. ಆ ರೂಲ್ಸ್ ತಂದು ಯಾವಾಗ ತರ್ತೈತಿ ಕ್ವಶನ್ ಕೇಳ್ಯಾರ ನಿಮಗ. ಟ್ರಿಬಲ್ ತಲಾಕ್ ಟ್ರಿಬಲ್ ತಲಾಕ್ ಬಾಳ ಇಂಪಾರ್ಟೆಂಟ್. ಯಾವಾಗ ತಗೊಂಡೈತಿ ಜಾರಿಗೆ 2017 ತಗೊಂಡೈತಿ 2017. ಆಮೇಲೆ ಯಾರ್ ಕೇಸ್ನ್ಯಾಗ್ರಿ? ಯಾರ್ ಕೇಸು? ಬಾನು ಕೇಸ್. ಯಾವ ಬಾನು? ಶಾ ಬಾನು. ಶಾ ಬಾನು ಅವ್ರ ಕೇಸಲ್ಲಿ. ಹೌದ್ರಿ? ಶಾ ಬಾನು ಅವ್ರ ಕೇಸಲ್ಲಿ. ಆಮೇಲೆ ಟ್ರಿಬಲ್ ತಲಾಕ್ ಆಕ್ಟ್ ಯಾವಾಗ ಬರ್ತೈತಿ ಕೇಳ್ಬೋದು ನಿಮ್ಗ. ಟ್ರಿಬಲ್ ತಲಾಕ್ ಆಕ್ಟ್. ಟ್ರಿಪಲ್ ತಲಾಕ್. ಟ್ರಿಪಲ್ ತಲಾಕ್ ಆಕ್ಟ್. ಟ್ರಿಪಲ್ ತಲಾಕ್ ಆಕ್ಟ್ ಯಾವಾಗ ಬರ್ತಂದ್ರೆ ಯಾವ ವರ್ಷದಾಗ ಬರ್ತಂದ್ರ 2019ರಲ್ಲಿ ಬತ್ತು. ಸ್ನೇಹಿತರೆ ಇದನ್ನ ನೆನ್ಪಿಟ್ಕೋಬೇಕು ನೀವ. ಟ್ರಿಪಲ್ ತಲಾಕ್ ಬಗ್ಗೆ ಸುಪ್ರೀಂ ಕೋರ್ಟ್ ಯಾವಾಗ ತೀರ್ಪು ನಡೀತೈತೆ ಕೇರ್ ತಿಕ್ಕೋರಿ 2017ರಲ್ಲಿ ನೀಡಿ. ಟ್ರಿಪಲ್ ತಲಾಕ್ ಆಕ್ಟ್ ಯಾವಾಗ ಬಂದೈತಿ ಕೇರ್ 2019ರಲ್ಲಿ ಬಂದೈತಿ. ಯಾರ್ ಕೇಸ್ ಹೆಂಗಂದ್ರ ಕೇಸ್ ಯಾರ್ ಕೇಸ್ ರೀ? ಶಹಾಬಾನು ಕೇಸ್. ಶಹಾಬಾನು ಕೇಸ್. ಶಹಾಬಾನು ಕೇಸ್ ರೀ. ಇದು ಇಂಪಾರ್ಟೆಂಟ್ ಆಗ ಸ್ನೇಹಿತರೆ. ನೆಕ್ಸ್ಟ್ ಲೈನ್ ನೋಡೋಣ ಬನ್ನಿಲಿ. ಸ್ವಾತಂತ್ರ್ಯ ಸಂದರ್ಭದಲ್ಲಿ ಭಾರತ ಶೇಕಡಾ ಎಷ್ಟು ಜನಸಂಖ್ಯೆ ಕೃಷಿ ಮೇಲೆ ಅವಲಂಬಿತರಾಯಿತು? ಏನ್ ಕೇಳ್ಯಾರಿ? ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಸ್ವಾತಂತ್ರ್ಯದ 1947, 1948, 1950 ಸಂದರ್ಭ ಕೃಷಿ ಮೇಲೆ ಎಷ್ಟು ಜನ ಭಾರತದ ಎಷ್ಟು ಜನ ಅವಲಂಬನೆ ಆಗಿದ್ರು? ಅವಲಂಬನೆ ಆಗಿದ್ದತ್ತೆ ಕ್ವಶನ್ ಕೇಳಿರಿ. ಎಷ್ಟು ಜನ ಅಂತ ಹೇಳ್ಬೋದ್ರಿ? ಅವಾಗ ಏನ್ರಿ ಆಲ್ಮೋಸ್ಟ್ ಆಲ್ ಎಲ್ಲಾ ಜನರು ಏನ್ರಿ ಕೃಷಿ ಮೇಲೆ ಅವಲಂಬನೆ ಆಗಿರಿ. ಎಷ್ಟು ಅಂತ ಹೇಳ್ಬೋದ್ರಿ? 75% ಅಂತ ಹೇಳ್ಬೋದ್ರಿ. ನೆಕ್ಸ್ಟ್ ನೋಡ್ರಿ ಕೆಳಗಿನ ಯಾವ ಫೈಬರ್ ಬೆಳೆಗಳು ಹೊಂದಾಣಿಕೆ ಆಗೋದಿಲ್ಲ? ಇದೇನ್ ಕೇಳ್ಯಾರ ಕ್ವಶನ್? ಫೈಬರ್ ಬೆಳೆ. ಫೈಬರ್ ಅಂದ್ರೆ ಏನ್ರಿ? ದಾರದ ತರ ಇರೋದು. ದಾರದ ತರ ಇರೋ ಬೆಳಿ ಯಾವ್ದು ಅಲ್ಲ ಇದ್ರೊಳಗ? ದಾರದ ತರ ಇರೋ ಬೆಳಿ ಯಾವ್ದು ಅಲ್ಲ ಅಂತ ಕೇಳ್ಯಾರು. ರಬ್ಬರ್ ಇರ್ಬೋದ್ರಿ, ಜೂಟ್ ಇರ್ಬೋದ, ಆಮೇಲೆ ಕಾಟನ್ ಇರ್ಬೋದು. ಏನ್ರಿ ಎಳಿ ಎಳಿ ತರ ಇರ್ತಾವ್ರಿ. ಜೂಟ್ ಅಂದ್ರೆ ಏನ್ರಿ? ತಿರ್ಗತಿ ಕಂಡ್ಬಿಡ್ರಿ ಕೇಳಿ ಅದನ್ನ ಕೇಳಿ ಆತರ ಕಂಡು ಬರ್ತದೆ ಜೂಟ. ಹೆಂಪ್. ಹೆಂಪ್ ಇದೇನ್ರಿ? ಇದು ಆನ್ಸರ್. ಇದಕ್ಕೆ ಏನಾಕತಿ? ಹೆಂಪ್ ಆಕತ್ರಿ. ಆನ್ಸರ್ ಏನಾಕತಿ? ಹೆಂಪ್. ಹೆಂಪ್ ಇದಕ್ಕೆ ಆನ್ಸರ್. ಯಾವ ಫೈಬರ್ ಬೆಳೆ ಅಲ್ಲ ಅಂತ ಕೇಳ ಹೆಂಪ್ ಅಂತ ಹೇಳಕತಿ. ಆನ್ಸರ್ ನೋಡ್ರಿ. ನೆಕ್ಸ್ಟ್ ಮಕರ ಸಂಕ್ರಾಂತಿ ಹಬ್ಬವನ್ನು ಪೆದ್ದ ಪಂಡುಂಗ ಅಂತೇಳಿ ಯಾವ ರಾಜ್ಯದಲ್ಲಿ ಕರೀತಾರೆ? ಪೆದ್ದ ಪಂಡುಂಗ ಅಂತೇಳಿ ಯಾವ ರಾಜ್ಯದಲ್ಲಿ ಕರೀತಾರೆ? ಯಾವ ರಾಜ್ಯದಲ್ಲಿ ಕರೀತಾರೆ? ಮಕರ ಸಂಕ್ರಾಂತಿ ಹಬ್ಬವನ್ನು ಪೆದ್ದ ಪಂಡುಂಗ ಅಂತೇಳಿ ಯಾವ ರಾಜ್ಯದಲ್ಲಿ ಕರೀತಾರ್ರಿ? ಅದಕ್ಕೆ ಆನ್ಸರ್ ಆಂಧ್ರ ಪ್ರದೇಶ ಆಕತ್ರಿ. ಆಂಧ್ರ ಪ್ರದೇಶ. ಆಮೇಲೆ ನಿಮ್ಗೇನ್ರಿ ಕೇರಳದ ಕೇಳ್ಬೋದ್ರಿ. ಕೇರಳದಲ್ಲಿ ಯಾವ್ದ್ರಿ? ಓಣಮ್ಮ. ಕೇರಳದ ಓಣಮ್ಮ. ಆಮೇಲೆ ಕರ್ನಾಟಕದ್ರೆ ಮೈಸೂರು ದಸರಾ. ಮೈಸೂರು ದಸರಾ. ಕೇರಳದ ಕರ್ನಾಟಕದ ಮೈಸೂರು ದಸರಾ ಆಗ್ಬೋದ್ರಿ. ಆಮೇಲೆ ಏನ್ರಿ ಮೈಸೂರು ದಸರಾ ಆತ್ರಿ. ಆಮೇಲೆ ಯುಗಾದಿ. ಯುಗಾದಿ. ಯುಗಾದಿ ಕರ್ನಾಟಕದ ಆತ್ರಿ, ಆಂಧ್ರ ಪ್ರದೇಶದಾತು, ತಮಿಳ್ನಾಡಿಂದಾತು, ತೆಲಂಗಾಣದ ಎಲ್ಲ ಯಾವ್ದ್ರದ್ರದ ಇವೆಲ್ಲಾ ರಾಜ್ಯದ ಹೊಸ ವರ್ಷ. ಹೊಸ ವರ್ಷಕ್ಕೆ ಆರಂಭಿಸ್ತಾರೆ. ಸಾರಿ ಏನ್ರಿ ಆಚರಿಸುತ್ತಾರೆ. ಯಾವ ವರ್ಷ ಯಾವ ಹಬ್ಬದಂದ್ರೆ ಯುಗಾದಿ ಹಬ್ಬದ ಯುಗಾದಿ ಉತ್ಸವ. ಯುಗಾದಿ ಉತ್ಸವವನ್ನು ಮತ್ತೆ ಮಾಡ್ತಾರಿ ಕರ್ನಾಟಕ ಆಗ್ಲಿ, ಆಂಧ್ರ ಪ್ರದೇಶ ಆಗ್ಲಿ, ತೆಲಂಗಾಣ ಆಗ್ಲಿ, ತಮಿಳ್ನಾಡು ಆಗ್ಲಿ ಇವೆಲ್ಲ ರಾಜ್ಯಗಳು ಏನ್ ಮಾಡ್ತಾವ್ರಿ ತಮ್ಮ ರಾಜ್ಯದ ಹೊಸ ವರ್ಷ ಅಂತೇಳಿ ಆಚರಿಸುತ್ತಾರೆ. ಹೊಸ ವರ್ಷ. ಆಮೇಲೆ ಆಂಧ್ರ ಪ್ರದೇಶದ ಯಾವ್ದ್ರೆ? ಆಂಧ್ರ ಪ್ರದೇಶದ ಯಾವ್ದು? ಪೆದ್ದ ಪಡ್ಡುಂಗ. ಆಮೇಲೆ ಇದರಲ್ಲಿ ಯುಗಾದಿ ಅಂತ ಬರ್ತೈತ್ರಿ. ಯುಗಾದಿ. ಯುಗಾದಿ ಬರ್ತೈತಿ. ತಮಿಳ್ನಾಡು ಫೇಮಸ್ ಅಂದ್ರ ಪೊಂಗಲ್. ಯಾವ್ದ್ರಿ? ಪೊಂಗಲ್. ಪೊಂಗಲ್ ಆತ್ರಿ. ಇಲ್ಲೂ ಯುಗಾದಿ ಬರ್ತೈತ್ರಿ. ಯುಗಾದಿ ಎಲ್ಲ ಇಂಪಾರ್ಟೆಂಟ್ ರೀ. ಇವನ್ನೆಲ್ಲ ನೆನ್ಪಿಡ್ಬೇಕು. ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಸ್ಲೈಡ್ ನೋಡ್ರಿ. H2SO4 ರಾಸಾಯನಿಕ ಸೂತ್ರ. ಇದೇನ್ರಿ ಸೈನ್ಸ್ ಕ್ವಶನ್ ನಮ್ಮ ಜಿಕೆಲ್ ಬಂದೈತ್ರಿ. ಇದನ್ನು ಕೇಳ್ಬಿಡ್ನು. H2SO4 ಯಾವ ರಾಸಾಯನಿಕ ಸೂತ್ರವಾಗಿದೆ? H2SO4 ಏನ್ ಕೇಳಿರ್ಲಿ? ವಿಟ್ರಿಯೋಲ, ಯೂರಿಮೆಟ್ರಿಕ್ ಆಮ್ಲ, ವಿಟ್ರಿಯೋಲ್ ಎಣ್ಣೆ, ಗ್ರೀನ್ ವಿಟ್ರಿಯೋಲ. ಇದಕ್ಕೆ ಏನಾಕತ್ರಿ ಆನ್ಸರ್? ವಿಟ್ರಿಯೋಲ್ ಎಣ್ಣೆ. ವಿಟ್ರಿಯೋಲ್ ಎಣ್ಣೆ ಅಂತ ಎದಕ್ಕೆ ಕರೀತಾರೆ? H2SO4 ಗೆ ಕರೀತಾರೆ. H2SO4 ಏನ್ರಿ? ಸಲ್ಫರಿಕ್ ಆಸಿಡ್. ಸಲ್ಫೂರಿಕ್ ಆಸಿಡ್. ಸಲ್ಫೂರಿಕ್ ಆಸಿಡ್. ಈ ಆಪ್ಷನ್ ಅಲ್ಲಿ ಸಲ್ಫೂರಿಕ್ ಆಸಿಡ್ ಅಂತ ಕೊಡ್ಬೇಕಿತ್ರಿ. ಅವರ ಆಯಿಲ್ ಆಫ್ ವಿಟ್ರಿಯೋ ಅಂತ ಕರ್ದಾರ್ರಿ. ಯಾವ್ದ್ರಿ? ಆಮ್ಲಗಳ ರಾಜ ಅಂತ ಕರೀತಾರ ಕನ್ನಡದೊಳಗ. ಏನ್ರಿ? ಆಮ್ಲಗಳ ರಾಜ. ಆಮ್ಲಗಳ ರಾಜ್ಯ ಅಂತೇಳಿ ಯಾವ ಆಮ್ಲ ಕರೀತಾರ ಅಂತ ಹೇಳಿರ ಯಾವ್ದು ಕರೀತಾರೆ? H2SO4 ಕರೀತಾರೆ. ನೋಡ್ರಲ್ಲ ಮೋಹಿನಿಯಟ್ಟಂ ತಾಯಿ ಎಂಬ ಡಾಕ್ಯುಪೇಶನ್ ಯಾರ ಮೇಲೆ ಆಧಾರಿತವಾಗಿದೆ? ಮೋಹಿನಿಯಟ್ಟಂ ಮತ್ತೆ ಒಂದೈತ್ರಿ ಡಾಕ್ಯುಪೇಶನ್. ಮತ್ತೆ ಡಾಕ್ಯುಪೇಶನ್. ಈ ಕೃತಿಯಾಗ್ಲಿ ಈ ಬುಕ್ಕ ಯಾರ ಮೇಲೆ ಅವಲಂಬನೆ ಆಗೈತೆ ಕೇರ? ಕಲ್ಯಾಣಿ ಕಲ್ಯಾಣಿ ಮಂಡಲಂ ಕುಟ್ಟಿ ಅಮ್ಮ. ಕಲಾಮಂಡಲಂ ಕಲ್ಯಾಣಿ ಕುಟ್ಟಿ ಅಮ್ಮ. ಕಲಾಮಂಡಲಂ ಕಲ್ಯಾಣಿ ಕುಟ್ಟಿ ಅಮ್ಮ. ಇವ್ರಿಗೆ ಏನಾಯ್ತು? ಮೋಹಿನಿ ಅಟ್ಟಂನ ಸ್ಥಾಪಕರು ಅಂತೇಳಿ ಕರೀತಾರೆ. ಮೋಹಿನಿ ಅಟ್ಟಂನ ಸ್ಥಾಪಕರು ಅಂತೇಳಿ ಸ್ಥಾಪಕರು ಯಾರ ಅಂತ ಕೇಳಿ ನಿಮ್ಗೆ ಆಪ್ಷನ್ಯಾಗ ಕಲಾಮಂಡಲಂ ಕಲ್ಯಾಣಿ ಕುಟ್ಟಿ ಅಮ್ಮ ಕೇಳ್ತಿಕೋ. ಇದನ್ನ ಆನ್ಸರ್ ಹಾಕ್ರಿ. ನೆಕ್ಸ್ಟ್ ಏನೇ ನೋಡ್ರಿ ಇಲ್ಲಿ ಇಷ್ಟ ಅದಾವನ್ರಿ. ನೆಕ್ಸ್ಟ್
ಇನ್ನೊಂದ್ ಪ್ರಶ್ನೆ ಏನ್ ತಗೊಳಂದ್ರ ಸ್ನೇಹಿತರೆ, ಏನ್ ಕೇಳೋಣ ಅಂದ್ರ ನನ್ನ 1983ರಲ್ಲಿ ವಿಶ್ವ ಕ್ರಿಕೆಟ್ ಚಾಂಪಿಯನ್ಶಿಪ್ ಕ್ರಿಕೆಟ್ ಕ್ರಿಕೆಟ್ ಕ್ರೀಡೆಯಲ್ಲಿ ಗೆದ್ದ ತಂಡ ಯಾವುದು? ಸಿಂಪಲ್ ಐತ್ರಿ ಕ್ವಶನ್. ವಿಶ್ವ ಕ್ರಿಕೆಟ್ 1983 ವಿಶ್ವ ಕ್ರಿಕೆಟ್ ಕ್ರೀಡೆಯಲ್ಲಿ ಗೆದ್ದ ತಂಡ ಯಾವ್ದು ಅಂತ ಕೇಳ್ಬೋದು ನೀವು. ನಾನ ಬರ್ದೇನ್ರಿ ಕ್ವಶನ್. ಆಪ್ಷನ್ ನೋಡ್ರಿ, ಇದಕ್ಕೆ ಆಪ್ಷನ್ ಬೇಡ, ಡೈರೆಕ್ಟ್ ಆನ್ಸರ್. ಎಲ್ಲರಿಗೂ ಗೊತ್ತೈತ್ರಿ ಅದು ಆನ್ಸರ್ ಏನೈತಿ? ಭಾರತ ಐತೆ. ಇದು ಬೇಡ ನಮ್ಗೆ ಇಂಪಾರ್ಟೆಂಟ್. ಏನ್ ಇಂಪಾರ್ಟೆಂಟ್ ರೀ ನಮಗ? ಏನ್ ಇಂಪಾರ್ಟೆಂಟ್ ಅಂದ್ರ ಕ್ರಿಕೆಟ್ ವರ್ಲ್ಡ್ ಕಪ್ ಯಾವಾಗ ಸ್ಟಾರ್ಟ್ ಆಯ್ತು? ಫಸ್ಟ್ ಕ್ರಿಕೆಟ್ ವರ್ಲ್ಡ್ ಕಪ್ ಯಾವಾಗ ಸ್ಟಾರ್ಟ್ ಆಯ್ತು? ಫಸ್ಟ್ ಫಸ್ಟ್ ಕ್ರಿಕೆಟ್ ಫಸ್ಟ್ ಕ್ರಿಕೆಟ್ ವರ್ಲ್ಡ್ ಕಪ್ ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ 1975 ಕ್ರಿಕೆಟ್ ವರ್ಲ್ಡ್ ಕಪ್. ಫಸ್ಟ್ ಕ್ರಿಕೆಟ್ ವರ್ಲ್ಡ್ ಕಪ್ ಯಾವಾಗ ಸ್ಥಾಪನೆ ಆಯ್ತು? 1975 ಸ್ಥಾಪನೆ ಆಯ್ತು. ಸ್ಟಾರ್ಟ್ ಆಗಿದ್ರಿ. ಸ್ಟಾರ್ಟ್ ಆಗಿದೆ. ಫಸ್ಟ್ ಗೆದ್ದ ತಂಡ ಯಾವ್ದ್ರೆ? ಫಸ್ಟ್ ಗೆದ್ದ ತಂಡ ವೆಸ್ಟ್ ಇಂಡೀಸ್. ಆದ್ರೆ ವೆಸ್ಟ್ ಇಂಡೀಸ್. ವೆಸ್ಟ್ ಇಂಡೀಸ್ ಯಾವ ತಂಡದ ವಿರುದ್ಧ ಗೆದ್ರಿ? ವರ್ಸಸ್ ಆಸ್ಟ್ರೇಲಿಯಾ. ವರ್ಸಸ್ ಆಸ್ಟ್ರೇಲಿಯಾ. ಗೆದ್ದ ತಂಡ ಯಾವ್ದೈತಿ ಏನ್ರಿ? ವೆಸ್ಟ್ ಇಂಡೀಸ್. ಎಲ್ಲಿ ನಡೆದಿತ್ರಿ ಇದ ಮ್ಯಾಚ್? ಲಂಡನ್ ಒಳಗೆ ನಡೆದೈತಿ. ಅಲ್ರಿ ಫಸ್ಟ್ ವರ್ಲ್ಡ್ ಕಪ್ ನಾಗ ಗೆದ್ದ ತಂಡ ಯಾವ್ದ್ರಿ ಹಂಗಾರ? ವೆಸ್ಟ್ ಇಂಡೀಸ್. ಇದ್ರ ವಿರುದ್ಧ ರೀ ಆಸ್ಟ್ರೇಲಿಯಾ. ಆಮೇಲೆ ಸೆಕೆಂಡ್ ನೆನ್ಪಿಟ್ಕೋಬೇಕು ನೀವು. ವರ್ಲ್ಡ್ ಕಪ್ ಯಾವಾಗೂ 4 ವರ್ಷದ ಅಂತರದಲ್ಲಿ ನಡೀತಾವ್ರ ಸ್ನೇಹಿತರೆ. ನೆಕ್ಸ್ಟ್ ಯಾವಾಗ ನಡೆದಿರ್ಬೋದ್ರಿ ಹಂಗಾರ? ಏನ್ರಿ? ಏನ್ ವರ್ಲ್ಡ್ ಕಪ್ ಕ್ರಿಕೆಟ್ ವರ್ಲ್ಡ್ ಕಪ್ ಯಾವಾಗ ನಡೆದಿರ್ತೈತ್ರಿ? 1979 ಇದರಲ್ಲಿ ಗೆದ್ದ ತಂಡ ಯಾವ್ದೈತಿ? ಇದ್ರಾಗ ವೆಸ್ಟ್ ಇಂಡೀಸ್ ಗೆದ್ದಿರ್ತೈತಿ. ವೆಸ್ಟ್ ಇಂಡೀಸ್ ಎದ್ರದೈತಿರಿ? ವರ್ಸಸ್ ಇಂಗ್ಲೆಂಡ್. ಇಂಗ್ಲೆಂಡ್ ಜೊತೆಗೆ ಇದ್ರದೈತ್ರಿ. ನೆಕ್ಸ್ಟ್ ಇದ್ರಾಗ ಗೆದ್ದ ತಂಡ ಯಾವ್ದು ಸ್ನೇಹಿತರೆ? ವೆಸ್ಟ್ ಇಂಡೀಸ್. ಅಲ್ಲ ಮೂರನೇದು ಇದು ನಡೆದಿರ್ತೈತ್ರಿ 1983 ಏನ್ ಮಾಡಿರ್ತೈತ್ರಿ? ಭಾರತದ ಜೊತೆ ನಡೆದಿರ್ತೈತ್ರಿ. ಗೆದ್ದ ತಂಡ ಯಾವ್ದೈತಿ ಕೇಳಿಲ್ರಿ? ಮೂರನೇ ಕ್ರಿಕೆಟ್ ವರ್ಲ್ಡ್ ಕಪ್. ಮೂರನೇ ಕ್ರಿಕೆಟ್ ವರ್ಲ್ಡ್ ಕಪ್ ಯಾರ್ಯಾರ ಜೊತೆ ನಡೀತ್ರಿ? ಯಾರ್ಯಾರ ಜೊತೆ ನಡೀತು ಸ್ನೇಹಿತರೆ? ವೆಸ್ಟ್ ಇಂಡೀಸ್ ಮತ್ತು ಭಾರತ ಮತ್ತು ಯಾರ್ ಗೆದ್ರಿ? ಭಾರತ ಗೆದ್ರಿ. ಎಷ್ಟು ರನ್ ಅಂತರದಿಂದ ಗೆದ್ರಿ? 43 ರನ್ ಅಂತರದಿಂದ. 43 ರನ್ ಅಂತರದಿಂದ ವಿಜಯ. ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ರೀ. ಲಾಸ್ಟ್ ಮ್ಯಾಚ್ ನಲ್ಲಿ ಅತಿ ಹೆಚ್ಚು ರನ್ ಹೊಡೆದ ವ್ಯಕ್ತಿ ಯಾರಂತ ಕೇಳ್ಬೋದ್ರಿ? ಅತಿ ಹೆಚ್ಚು ರನ್ ಹೊಡೆದ ವ್ಯಕ್ತಿ ರೀ. ಯಾವ್ದ್ರಿ? ಲಾಸ್ಟ್ ಮ್ಯಾಚ್ ಫೈನಲ್ ಮ್ಯಾಚ್ ಒಳಗ್ರಿ ಅತಿ ಹೆಚ್ಚು ರನ್ ಹೊಡೆದ ವ್ಯಕ್ತಿ. ಫೈನಲ್ ನಲ್ಲಿ ಅತಿ ಹೆಚ್ಚು ರನ್ ಹೊಡೆದ ವ್ಯಕ್ತಿ ಯಾರು? ಕೆ ಶ್ರೀಕಾಂತ್. ಇದಷ್ಟು ಇಂಪಾರ್ಟೆಂಟ್ ಅಲ್ರಿ. ಎಷ್ಟು ರನ್ ಹೊಡೆದಾರ ಅಂತೇಳಿ ಇಂಪಾರ್ಟೆಂಟ್. ಎಷ್ಟು ರನ್ ಹೊಡೆದಾರ್ರಿ? ಬರೀ 38 ರನ್. ಅತಿ ಹೆಚ್ಚು ಹೈಯೆಸ್ಟ್ ರನ್ ರೀ. ಯಾಕ್ರಿ? ಟೋಟಲ್ ಹೊಡೆದಿರೋದ ಭಾರತ 183 ಹೊಡೆದಿರ್ತೈತ್ರಿ. 183 ರನ್ ಹೊಡೆದಿರ್ತೈತ್ರಿ. 43 ರನ್ ಅಂತರದಿಂದ ಗೆದ್ದಿರ್ತೈತ್ರಿ. ಹಂಗಾರೆ ವೆಸ್ಟ್ ಇಂಡೀಸ್ ಅವ್ರು ಎಷ್ಟು ರನ್ ಹೊಡೆದಿರ್ತಾರ್ರಿ? ಬರೀ 140 ರನ್ ಹೊಡೆದಿರ್ತಾರ ಸ್ನೇಹಿತರೆ. ಅಲ್ಲ ಫಸ್ಟ್ ಐತ್ರಿ ಮೂರನೇ ವರ್ಲ್ಡ್ ಕಪ್ ಕ್ರಿಕೆಟ್ ವರ್ಲ್ಡ್ ಕಪ್ ಆತ್ರಿ. ಮೂರನೇ ಕ್ರಿಕೆಟ್ ವರ್ಲ್ಡ್ ಕಪ್. ಸ್ನೇಹಿತರೆ ಕ್ರಿಕೆಟ್ ವರ್ಲ್ಡ್ ಕಪ್ ಗೆ ಇದೆಲ್ಲ ಇಂಪಾರ್ಟೆಂಟ್ ಮಾಹಿತಿ. ಇದೆಲ್ಲ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಇದೇ ತರ ನೀವು ಕಂಟೆಂಟ್ ನ ಇದೇ ರೀತಿ ಕಂಟೆಂಟ್ ನೀವು ಬೇಕಾದ್ರೆ ನಮ್ಮ ಚಾನಲ್ ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಹಂಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.